ವೆಲ್ಕಮ್ ಟು ಮೈ ಚಾನಲ್ ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ತುಂಬ ಚೆನ್ನಾಗಿದ್ದೀನಿ. ದೇವರ ಕೃಪೆಯಿಂದ ನಿಮ್ಮ ಪ್ರಾರ್ಥನೆಯಿಂದ ಚೆನ್ನಾಗಿದ್ದೀನಿ. ನೀವು ಹಾಗೆ ಚೆನ್ನಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಂದನೆಗಳು. ಈ ವಿಡಿಯೋ ನಿಮಗೆ ಪ್ರಯೋಜನವಾಗಿರಲಿ, ವಾಕ್ಯಗಳು ಮನಸ್ಸಿಗೆ ಮುಟ್ಟಲಿ ಮತ್ತು ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂಬ ಒಳ್ಳೆಯ ಉದ್ದೇಶದಿಂದ ಈ ವಿಡಿಯೋ ಮಾಡುತ್ತಿದ್ದೇನೆ. ಈ ಸಣ್ಣ ದೇವರ ಸೇವೆಗೆ ಕೈಜೋಡಿಸಿ ಸಪೋರ್ಟ್ ಮಾಡುತ್ತೀರೆಂದು ಭಾವಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಡಿಯೋದಲ್ಲಿ ದೇವರ ವಾಕ್ಯ, ಒಂದು ಸಣ್ಣ ಕತೆ ಮತ್ತು ಪ್ರಾರ್ಥನೆ ಎಲ್ಲರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ, ಆರೋಗ್ಯ, ಮಕ್ಕಳ ಮತ್ತು ಯುವಕರ ಭವಿಷ್ಯಕ್ಕಾಗಿ ಪ್ರಾರ್ಥಿಸೋಣ. ಈಗ ವಿಡಿಯೋ ಪ್ರಾರಂಭಿಸೋಣ. ನಾವು ಕಾಯುವ ಸಮಯದಲ್ಲಿ ದೇವರು ಕೆಲಸ ಮಾಡುತ್ತಿದ್ದಾನೆ. ನಮಗೆ ಏನೂ ನಡೆಯುತ್ತಿಲ್ಲ ಎಂದು ತೋರಾದರೂ ದೇವರು ನಮ್ಮ ಜೀವನದ ಒಳಿತಿಗಾಗಿ ಕೆಲಸ ಮಾಡುತ್ತಾನೆ. ತಡವಾದ ಆಶೀರ್ವಾದವು ದೇವರ ಯೋಜನೆಯ ಭಾಗವೇ. ತಕ್ಷಣ ಸಿಗದಿದ್ದರೂ ದೇವರ ಸಮಯದಲ್ಲಿ ಬಂದ ಆಶೀರ್ವಾದ ಹೆಚ್ಚು ಉತ್ತಮವಾಗಿರುತ್ತದೆ. ಭಯಕ್ಕಿಂತ ನಂಬಿಕೆ ದೊಡ್ಡದು. ಕಷ್ಟ ಬಂದಾಗ ಭಯಪಡುವ ಬದಲು ದೇವರ ಮೇಲೆ ನಂಬಿಕೆ ಇಟ್ಟರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ಸರಿಯಾದ ಸಮಯದಲ್ಲಿ ಉತ್ತರಿಸುತ್ತಾನೆ. ಕಣ್ಣೀರು ಬೀಳುವ ರಾತ್ರಿ ಇದ್ದರೂ ಸಂತೋಷದ ಬೆಳಗ್ಗೆ ಬರುತ್ತದೆ. ದುಃಖ ಶಾಶ್ವತವಲ್ಲ, ಸಂತೋಷದ ದಿನಗಳು ಖಂಡಿತ ಬರುತ್ತದೆ. ನಿನ್ನ ಬಲ ಕಡಿಮೆಯಾದಾಗ ದೇವರ ಬಲ ಹೆಚ್ಚಾಗುತ್ತದೆ. ನಾವು ದುರ್ಬಲರಾದಾಗ ದೇವರು ಹಿಡಿದು ನಿಲ್ಲಿಸುತ್ತಾನೆ. ಸಣ್ಣ ನಂಬಿಕೆಯು ದೊಡ್ಡ ಅದ್ಭುತ ಮಾಡುತ್ತದೆ. ದೇವರ ಮೇಲೆ ಸ್ವಲ್ಪ ನಂಬಿಕೆ ಇಟ್ಟರೂ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ಕ್ಷಮಿಸುವ ಹೃದಯಕ್ಕೆ ದೇವರ ಕೃಪೆ ಹೆಚ್ಚು. ಇತರರನ್ನು ಕ್ಷಮಿಸಿದಾಗ ಮನಸ್ಸಿಗೆ ಶಾಂತಿ ಮತ್ತು ದೇವರ ಆಶೀರ್ವಾದ ಸಿಗುತ್ತದೆ. ಪ್ರತಿ ಪರೀಕ್ಷೆಯ ಹಿಂದೆ ಒಂದು ಪಾಠ ಇರುತ್ತದೆ. ಕಷ್ಟಗಳು ನಮ್ಮನ್ನು ಬಲವಾದವರನ್ನಾಗಿ ಮಾಡುತ್ತದೆ. ದೇವರು ಕೈಬಿಡುವುದಿಲ್ಲ. ಎಲ್ಲರೂ ದೂರವಾದರೂ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ. ಒಂದು ಸಣ್ಣ ಕತೆ ಕೇಳೋಣ. ಒಂದು ಸಣ್ಣ ಹಳ್ಳಿಯಲ್ಲಿ ಪೀಟರ್ ಎಂಬ ಒಬ್ಬ ಯುವಕನಿದ್ದ. ಅವನು ತುಂಬ ಬಡವನಾಗಿದ್ದರೂ ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದ. ಕೆಲಸ ಸಿಗದೆ ಹಲವಾರು ದಿನಗಳು ಕಷ್ಟಪಟ್ಟ. ಕೆಲವರು ಅವನನ್ನು ಹಾಸ್ಯ ಮಾಡಿದರು, ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಪ್ರಾರ್ಥನೆ ಮಾಡುತ್ತಿದ್ದ. ಒಂದು ದಿನ ಅವನು ದೇವಾಲಯದ ಬಳಿ ಕುಳಿತಿದ್ದಾಗ ಒಬ್ಬ ವೃದ್ಧರು ಅವನ ಬಳಿ ಬಂದು ಮಾತನಾಡಿದರು. ನೀನು ಯಾಕೆ ದುಃಖದಲ್ಲಿದ್ದೀಯಾ ಎಂದು ಕೇಳಿದರು. ಪೀಟರ್ ತನ್ನ ಕಷ್ಟಗಳನ್ನು ಹೇಳಿದ. ವೃದ್ಧರು ಅವನಿಗೆ, ನಂಬಿಕೆ ಕಳೆದುಕೊಳ್ಳಬೇಡ, ದೇವರ ಸಮಯ ಬರುತ್ತದೆ ಎಂದು ಹೇಳಿದರು.
ಕೆಲವು ದಿನಗಳ ನಂತರ ಆ ವೃದ್ಧರ ಪರಿಚಯದಿಂದ ಪೀಟರ್ಗೆ ಒಳ್ಳೆಯ ಕೆಲಸ ಸಿಕ್ಕಿತು. ಅವನ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಆ ದಿನ ಅವನು ಅರಿತಿದ್ದು, ದೇವರು ತಡ ಮಾಡಬಹುದು, ಆದರೆ ಎಂದಿಗೂ ಕೈಬಿಡುವುದಿಲ್ಲ. ಈ ಕಥೆಯ ಪಾಠ ನಂಬಿಕೆ ಮತ್ತು ಪ್ರಾರ್ಥನೆ ಇರುವ ಜೀವನದಲ್ಲಿ ಆಶೀರ್ವಾದ ಖಂಡಿತ ಬರುತ್ತದೆ ಎಂಬುದೇ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ತಂದೆಯೇ, ಈ ಸುಂದರ ದಿನಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನೀವು ನಮ್ಮ ಜೊತೆ ಇರುವುದಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ. ಪ್ರಭುವೇ, ಇಂದು ಮನಸ್ಸಿನಲ್ಲಿ ದುಃಖ, ಭಯ ಮತ್ತು ನಿರಾಶೆ ಹೊಂದಿರುವ ಪ್ರತಿಯೊಬ್ಬರಿಗೂ ಧೈರ್ಯ ಕೊಡಿ ತಂದೆ. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ದಾರಿ ತೋರಿಸಿ ಯೇಸಪ್ಪ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು ಕೊಡಿಯಪ್ಪ. ಕುಟುಂಬಗಳಲ್ಲಿ ಶಾಂತಿ ಮತ್ತು ಪ್ರೀತಿ ತುಂಬಿಸಿ ತಂದೆ. ಯೇಸಪ್ಪ, ನಾವು ಕೆಲವೊಮ್ಮೆ ಸಹನೆ ಕಳೆದುಕೊಳ್ಳುತ್ತೇವೆ, ಆದರೆ ನಿಮ್ಮ ಸಮಯ ಯಾವಾಗಲೂ ಸರಿಯಾಗಿರುತ್ತದೆ ಎಂಬ ನಂಬಿಕೆ ನಮಗೆ ಕೊಡಿ ಯೇಸಪ್ಪ. ತಪ್ಪು ಮಾಡಿದಾಗ ಕ್ಷಮಿಸುವ ಹೃದಯ ನೀಡಿ ತಂದೆ. ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸು ಕೊಡಿ ಯೇಸಪ್ಪ. ಅಪ್ಪ ಕರ್ತನೆ, ಈ ರಾತ್ರಿ ನಮ್ಮ ಕುಟುಂಬವನ್ನು ಕಾಪಾಡಿ ನಮ್ಮ ಮನೆಗೆ ಆಶೀರ್ವಾದ ನೀಡಿ ತಂದೆ. ನಮ್ಮ ಹೃದಯದಲ್ಲಿ ಸಂತೋಷ, ಸಮಾಧಾನ ತುಂಬಿಸಿ ತಂದೆ. ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಮೇಲೆ ನಂಬಿಕೆ ಇಡುವ ಶಕ್ತಿಯನ್ನು ನೀಡಿ ತಂದೆ. ಅಪ್ಪ, ಇದುವರೆಗೂ ನಮ್ಮನ್ನು, ನಮ್ಮ ಕುಟುಂಬ, ಮಕ್ಕಳನ್ನು ಕರುಣಿಸಿ ಕಾಪಾಡಿ ರಕ್ಷಿಸಿದ್ದಕ್ಕಾಗಿ ಕೃತಜ್ಞತೆ ತಂದೆ. ನಮಗೆ ಆರೋಗ್ಯ ಕೊಟ್ಟದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸರ್ವಶಕ್ತನಾದ ಯೇಸಪ್ಪ, ನಮಗೆ ಜೀವನವನ್ನು ಕೊಟ್ಟದ್ದಕ್ಕಾಗಿ ವಂದನೆಗಳು. ಈವರೆಗೂ ನಮ್ಮ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ ತಂದೆ. ನೀವು ಮಾಡಿದ ಉಪಕಾರಗಳಿಗಾಗಿ ಧನ್ಯವಾದಗಳು ಹೇಳುತ್ತಾ ಎಲ್ಲ ಸ್ತುತಿ, ಘನತೆ, ಮಹಿಮೆ ಸಲ್ಲಿಸಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್. ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಂದು ಕುಟುಂಬದ ದವಸ ಧಾನ್ಯ, ಆರೋಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿ, ತಾಳ್ಮೆ ಎಲ್ಲವನ್ನೂ ಕೊಡಲೆಂದು ಕರ್ತನಾದ ಯೇಸು ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನೀವು ಸಹ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳು ಸ್ವಲ್ಪ ಮಿಸ್ ಆಗಿ ಬಂದಿದೆ. ಟೈಪ್ ಮಾಡುವಾಗ ಬೇರೆ ಥರ ಬೇರೆ ಅಕ್ಷರ ಆಗೋಗಿದೆ, ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಈ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನಂದು ಇನ್ನೂ 3 ಚಾನಲ್ ಇದೆ. ಇಂದ್ರ ಮನೆ ಅಡುಗೆ ಚಾನಲ್ ಒಂದು, ಇಂದ್ರಾಣಿ ವ್ಲಾಗ್ಸ್ ಒಂದು, ಇಂದ್ರ ವ್ಲಾಗ್ಸ್ ಒಂದು. ಆ ಚಾನಲ್ಗಳು ಕೂಡ ನೀವು ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.